ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋಂಥ ವೀಡಿಯೋಸ್ ತಮಗೇನಾದ್ರು ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಹೆಸರು ಬಂದು ರುಚಿತಾ ದಿನೇಶ್ ಅಂತೇಳಿ. ಇವ್ರದ್ದು 13 ಎಕರೆ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಇದ್ದಾರೆ ಸ್ನೇಹಿತರೆ. ಇವರು ಊರ ಕಡೆಯಲ್ಲಿ ಇವರು ನಾಯಕರು ST ಕ್ಯಾಸ್ಟು. ಇನ್ನು ಇವರು ಜನವರಿ 5ರಂದು ಜನಿಸಿರ್ತಾರೆ. ಇವರ ಎತ್ತರ 5.7 ಅಡಿ ಇರ್ಬೋದು, ಸರಿಯಾಗಿ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ತೂಕ ಬಂದ್ಬಿಟ್ಟು ಅಂದಾಜು ಹೇಳ್ಬೋದು ಅಷ್ಟೇ, 69 kg ಅಂತ. ಪರ್ಫೆಕ್ಟ್ ಇಷ್ಟೇ ಅಂತೇನೂ ಇಲ್ಲ. ಇವರ ಒಂದು ಶಿಕ್ಷಣ ಬಂದ್ಬಿಟ್ಟು MA ಓದಿರೋದು, ಆದರೆ ತುಂಬ ಇಷ್ಟ ಓದೋದ್ರಲ್ಲಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಉದ್ಯೋಗ ಗೃಹಿಣಿ, ಮನೆ ಬಿಟ್ಟು ಎಲ್ಲಿಗೂ ಸಹ ಹೋಗಲ್ಲ. ಸೋಮಣ್ಣ ಅಂತ ತಂದೆ ಹೆಸರು. ಅವರು ಅಪ್ಪಟ್ಟ ರೈತರು, ತೋಟದಲ್ಲಿ ಉಳುಮೆ ಮಾಡ್ಕೊಂಡಿರ್ತಾರೆ. ಇನ್ನು ಇವರು ಒಂದು ರೈತರ ಕಷ್ಟ ಸುಖ ಏನಪ್ಪ ಅಂದರೆ, ಹಗಲು ರಾತ್ರಿ ಟೈಮ್ ಪಾಸ್ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಇವರು ಹೇಗೆ ಜೀವನ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ನೋಡಿ, ಎರಡನೇದು ಬಂದು ಫೋನ್ನಲ್ಲಿ ಮಾತನಾಡೋದು. ಒಬ್ಬರು ಸಿಕ್ಕರೆ ಸಾಕು, ಸಖತ್ತಾಗಿ ಹಗಲು ರಾತ್ರಿ ಮಾತನಾಡುತ್ತೀನಿ ಓಕೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು 30 ದಿನಕ್ಕೆ ಮಾತನಾಡಿದರೆ ಒಳ್ಳೆ ಮಜಾ ಕೊಡ್ತೀನಿ, ಬೇಕಾದ್ರೆ ಸಾಮಾನು ಕೂಡ ತೆಗೆದು ತೋರಿಸ್ತೀನಿ ಅಂತಕ್ಕಂಥದ್ದು. ಇದಿಷ್ಟು ಪ್ರಮುಖವಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು 4ನೇದು ಮನೆ ಕೆಲಸ ಮಾಡೋದೇ ಇಲ್ಲ, ಬರೀ ಮಾತಾಡ್ತೀನಿ ಅಷ್ಟೇ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದರೆ ಮನೆ ಕೆಲಸ ಮಾಡೋದನ್ನೇ ಮರ್ತು ಬಿಡ್ತಾರೆ ಅಂತ ಇಲ್ಲಿ ತಿಳಿಸಲ್ಪಡಲಾಗಿದೆ. ಇನ್ನು ನೆಕ್ಸ್ಟ್ ಬಂದು ತೋಟದಲ್ಲಿ 109 ಹುಣಸೆ ಮರಗಳು ಇದ್ದಾವೆ. ಹಾಗೆ ಬೇರೆ ಬೆಳೆಗಳು ಸಹ ಬೆಳೆಯುತ್ತೀವಿ, ಆದರೆ ಕಮ್ಮಿ ಅಷ್ಟೇ. ರೈತರ ಕಷ್ಟ ಒಂದೆರಡು ಅಲ್ಲ, ತುಂಬ ಸಮಸ್ಯೆಗಳಿದೆ. ಮನೆ ಸಮಸ್ಯೆ ಕೂಡ ಇದೆ, ಹಾಗೆ ತೋಟದ ಕೂಡ ಒಂದಿಷ್ಟು ಸಮಸ್ಯೆಗಳು ಅಂತ ಇದ್ದಾವೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ದಿನ ಆದರೂ ಕೂಡ ಲಲ್ಲೆ ಹೊಡೆಯುವ ಚಟ ಎದ್ದಿದೆ. ಕೆಲವೊಂದು ಸಲ ಎಷ್ಟು ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಇವರ ಒಂದು ಕೆಲಸದಲ್ಲಿ ನಿರತರಾಗಿರ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು 4ನೇದು ಬಂದ್ಬಿಟ್ಟು ಇಷ್ಟ ಆದರೆ ಎಷ್ಟೇ ವರ್ಷ ಬೇಕಾದರೂ ಇರಿ, ಅಭ್ಯಂತರವೇನಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇವರ ಒಂದು ಫೇವ್ರೆಟ್ ಗಾಡ್ ಬಂದ್ಬಿಟ್ಟು ಗಣೇಶ ಸ್ನೇಹಿತರೆ. ಇವರು ಪ್ರತಿದಿನ ಪೂಜೆ ಮಾಡಿಸ್ಕೊಂಡು ಇವರ ಒಂದು ಕೆಲಸವನ್ನು ಇವರು ನಿರ್ವಹಿಸ್ತಾ ಇರ್ತಾರೆ. ಇವರು ಗಣೇಶನಿಗೆ ಪೂಜೆ ಮಾಡೋದಿಲ್ಲ ಸ್ನೇಹಿತರೆ, ಯಾವ ಒಂದು ಕೆಲಸಕ್ಕೂ ಕೂಡ ಕೈ ಹಾಕಲ್ಲ, ಮತ್ತು ಯಾವ ಒಂದು ಕೆಲಸವನ್ನು ಕೂಡ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ದೇವರ ಬಗ್ಗೆ ಇವರಿಗೆ ನಂಬಿಕೆ ಇದೆ ಸ್ನೇಹಿತರೆ. ಇನ್ನು ಅವರ ಒಂದು ಲ್ಯಾಂಡ್ ಬಂದು ನೋಡ್ಬೋದು ನೀವು, ಕೃಷಿ ಬೆಳೆ ಅಗ್ರಿಕಲ್ಚರ್ ಒಂದು ಲ್ಯಾಂಡ್ ಆಗಿರುತ್ತೆ. ತುಂಬ ಒಂದು ಉನ್ನತ ಮಟ್ಟದ ಒಂದು ಲ್ಯಾಂಡ್ ಅಂತ ಹೇಳ್ಬೋದು ಸ್ನೇಹಿತರೆ.